ಗುರುಜಿ ಇನ್ನೊಂದು ಮಾತನ್ನ ಹೇಳ್ತಾರೆ, ವಿಶ್ವಕರ್ಮನಿಗೆ ಪಂಚ ಮುಖಗಳಂತೆ. ಹಾಗೆ ಪಂಚ ಬ್ರಹ್ಮರ ಸೃಷ್ಟಿ ಮಾಡಿದ್ದು ಕೂಡ ವಿಶ್ವಕರ್ಮ, ಪಂಚಭೂತಗಳ ಸೃಷ್ಟಿ ಕೂಡ ವಿಶ್ವಕರ್ಮನಿಂದ ಆಯ್ತು, ಜೊತೆಗೆ ಈ ಸುಂದರ ಪೃಥ್ವಿ ಕೂಡ ವಿಶ್ವಕರ್ಮ ಸೃಷ್ಟಿಸಿದ್ದೆ ಅಂತ ಕೂಡ ಹೇಳ್ತಾರಲ್ವೇ ಗುರುಜಿ? ಮಾತುಕತೆ ಮುಂದುವರ್ಸೋಣ್ವೆ? ಈ ಪೃಥ್ವಿ ವಿಶ್ವಕರ್ಮ ಸೃಷ್ಟಿ ಮಾಡೋದಕ್ಕಿಂತನೂ ಅದನ್ನ ಒಂದು ಒಳ್ಳೆ ಶೇಪ್ ಕೊಟ್ಟಿದ್ದು ವಿಶ್ವಕರ್ಮ ಅಂತ ಹೇಳ್ಬೋದು. ಇವತ್ತಿನ ದಿವಸ ಇನ್ನೊಂದು ವಿಚಾರ ಹೇಳ್ತೀನಿ. ಆ ಪರಮೇಶ್ವರನ ಸ್ವಾಗತ ಮಾಡಿಬಿಡೋಣ ಶಿವಂ ವಾಸ್ತುವಲ್ಲಿ, ವಾಸ್ತು ಪುರುಷನ ಮುಖಾಂತರವಾಗಿ. ಯಾಕೆಂದ್ರೆ ವಿಶ್ವಕರ್ಮನ ಒಂದು ಆಧಿಪತ್ಯದಲ್ಲೇ ವಾಸ್ತು ಪುರುಷ ಕೂಡ ಇರ್ತಾರಂತೆ. ಅದಕ್ಕೆ ಇವತ್ತಿನ ವಾಸ್ತು ಪುರುಷನ ವಿಚಾರವನ್ನ ಸಾಕಷ್ಟು ಮಾತಾಡೋಣ ಬನ್ನಿ. ಆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಾಸ್ತು ಪುರುಷನ ಸ್ವಾಗತ ಮಾಡೋಣ. ಬಹಳ ಸಂತೋಷ, ಎಲ್ಲರೂ ಬಂದ್ರ. ನೋಡಿ ವೀಕ್ಷಕರೇ, ಇವತ್ತು ವಾಸ್ತುಯುತವಾಗಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ವಾಸ್ತು ನೋಡಿ ಅಂತ ಹೇಳ್ತೀವಿ. ಏನು? ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಭೂಮಿಯಿಂದ ಮೇಲಿರಬೇಕು. ಏನೋ ಭೂಮಿಗಿಂತ ಮೇಲಿರಬೇಕು ನಿಮ್ಮ ಮನೆ ಆವರಣ. ಸುತ್ತಲೂ ಗಾಳಿ ಆಡಬೇಕು, ವಾತಾವರಣ. ಅದಕ್ಕೆ ವಾಯುತತ್ವ ಅಂತ ಕರಿತೀವಿ. ಭೂತತ್ವ ಅಂದರೆ ಪೃಥ್ವಿ ಮೇಲ್ಭಾಗದಲ್ಲಿ. ಅದಕ್ಕೆ ನೀವು ಮೆಟ್ಲು ಹತ್ಕೊಂಡು ಹೋಗಬೇಕು. ಪಾಯ ಹಾಕಿದಾಗ ಮೇಲ್ಭಾಗ. ಈ ಪಾಯ ಆಯವನ್ನ ನೋಡಿ ಆ ಕಾಲದಿಂದಾನೇ ದೇವಾಲಯ ದೇಗುಲಗಳನ್ನು ನಿರ್ಮಾಣ ಮಾಡಿರೋ ಮಹಾರಾಜರ ಕಾಲದಿಂದಾನೂ ಇವತ್ತಿನವರೆಗೂ ಪ್ರತಿಯೊಬ್ಬನು ಎಷ್ಟು ಕೆಲಸ ಮಾಡ್ತಾನೆ ಅಂದರೆ, ಒಂದು ಗಾರೆ ಕೆಲಸದವನು ಸಾಧಾರಣವಾಗಿ ಸುಮ್ಮನೆ ಹೇಗಂದರೆ ಆ ಕೆಟ್ಬಿಟ್ಟಿದ್ರೆ ಇವತ್ತು ದಿವಸ ಎಷ್ಟು ಮನೆಗಳು ಮುರಿದು ಹೋಗ್ತಿತ್ತು, ಎಷ್ಟು ಮನೆಗಳು ಕೆಟ್ಟು ಹೋಗ್ತಿತ್ತು. ಅದಕ್ಕೆ ಏನು ಹೇಳ್ತಿದ್ರು, ಇವತ್ತೊಂದು ಮನೆ ಕೆಟ್ಟವನು ಕೂಡ ವಿಶ್ವಕರ್ಮನ ಜನಾಂಗ ಅಂತ ಕರಿತೀವಿ. ಅವ್ರ ಮನೆಯಲ್ಲೂ ಅಷ್ಟೇ ವಿಶ್ವಕರ್ಮನ ಪಟಗಳನ್ನು, ಲೋಹಗಳನ್ನು, ಪಂಚಲೋಹಗಳನ್ನು ಇಟ್ಟು ಪೂಜೆ ಪುನಸ್ಕಾರ. ಇವರೆಲ್ಲ ಇನ್ನೊಂದೇನು ಗೊತ್ತಾ, 1, 2, 3 ಗಂಟೆ ಕಾಲ ಕನಿಷ್ಠ ಪಕ್ಷ ಪೂಜೆಯನ್ನು ಮಾಡಿ ದೇವರಿಗೆ ಆರಾಧನೆಯನ್ನು ನಡೆಸಿ ತದನಂತರ ಊಟ ಉಪಚಾರಗಳನ್ನು ಸ್ವೀಕರಿಸ್ತಾರಂತೆ. ಇದರಲ್ಲಿ ಮನೆ ಗೃಹ ನಿವಾಸಕ್ಕೆ ಎಷ್ಟು ಶ್ರೇಯಸ್ಕರ ಅಂದರೆ ಪ್ರತಿಯೊಬ್ಬರು ಕಾಯ್ತಾ ಇದ್ರಂತೆ. ವಿಶ್ವಕರ್ಮನಿಗೆ ಊಟ ಇಟ್ಟು ತದನಂತರ ಯಜಮಾನರು ಬರ್ತಾ ಇದ್ದಾರೆ. ಅಂದರೆ ಅವ್ರ ಮನೆ ಯಜಮಾನರು ಹೆಂಗಸರು ಎಲ್ಲರೂ ಬಂದರೆ ಯಜಮಾನರು ಸ್ವತಃ ಯದ್ಭಾವಂ ತದ್ಬುದೆ, ಪತಿ ದೇವೋ ಭವಾನಲ್ವಾ, ಹಾಗೆ ಅವರಿಗೆ ಯಜಮಾನ್ರೇನೇ ವಿಶ್ವಕರ್ಮ ಇದ್ದ ಹಾಗೆ ಬಂದು ಊಟ ಉಪಚಾರ ಮಾಡ್ಕೊಳ್ಳಿ ಅಂತ ಬ್ರಹ್ಮಚಾರಿತ್ವ. ಅವನು ಮದುವೆ ಆಗಿದೆ ಆಗಿಲ್ಲ ಅನ್ನೋದಕ್ಕೆ ನಮಗೆ ಗೊತ್ತೇ ಇದ್ರೂ ಇಲ್ಲದೇ ಇದ್ರೂ ಅದರಲ್ಲಿರ್ತಕ್ಕಂಥ ವಿಚಾರ ಏನು ಗೊತ್ತಾ, ಯಾವತ್ತು ಪೂಜೆ ಪುನಸ್ಕಾರವನ್ನು ಮಾಡೋಕ್ಕೆ ಮೊದಲು ಬ್ರಹ್ಮಚಾರ್ಯ ತತ್ವದಲ್ಲಿರ್ತಕ್ಕಂಥವನು. ಅದಕ್ಕೆ ಅವನು ಬ್ರಹ್ಮಚಾರಿ ಅಂದರೆ ಮಡಿ ಜಾಸ್ತಿ. ಇವ್ರಿಗೆ ಏನು ಮಾಡ್ತಾ ಇದ್ರು, ಒಳಗೆ ಬಂದ ತಕ್ಷಣ ಕೈಕಾಲು ಮಕ್ಕ ತೊಳ್ಕೊಳ್ಳೋಕ್ಕೆ ಒಂದು ಗೌರವ ಗಂಭೀರತೆ. ಇವರಲ್ಲಿ ಕುಲದೇವರಾಗಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಮ್ಮೆಯಾಗಿ ಬಹಳ ಚೆನ್ನಾಗಿದೆ. ಇದರಲ್ಲಿ ಸಾಕಷ್ಟು ಜನ ಬೇರೆ ಊರುಗಳಲ್ಲಿ ಉಳಿಸ್ಕೊಂಡಿದ್ದಾರೋ ಇಲ್ವೋ, ಇವತ್ತು ಗೌರವ ಘನತೆಯನ್ನು ನಮ್ಮಗಳಲ್ಲಿ ಕರ್ನಾಟಕದಲ್ಲಿ ಉಳಿಸ್ಕೊಂಡಿದ್ದಾರೆ ವಿಶ್ವಕರ್ಮ ಜನಾಂಗಗಳು. ಅದಕ್ಕೆ ಇವತ್ತು ಈ ಒಂದು ಗೃಹ ನಿವಾಸದಲ್ಲಿ ಮೇಲ್ಗಡೆ ಆ ಕಾಲದಲ್ಲಿ ತೊಟ್ಟಿ ಮನೆ ಕಟ್ಟೋರು, ಸುತ್ತಲೂ ಕಂಬಗಳು. ಆ ಕಂಬಗಳನ್ನೆಲ್ಲ ಕೆತ್ತಿಟ್ರೆ ಇವತ್ತಿನ ದಿವಸ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ, ಬೆಳಕು ಮೇಲ್ಗಡೆಯಿಂದ ಸೂರ್ಯ ಚಂದ್ರ ಯಾವತ್ತೂ ಮೇಲ್ಗಡೆಯಿಂದ ಭೂಮಿಯನ್ನು ಸೋಗ್ತಾ ಇರಬೇಕಂತೆ. ನಾವೇನು ಮಾಡ್ತೀವಿ, ಮೇಲ್ಚಾವಣಿ ಹಾಕಿಟ್ಬಿಡ್ತೀವಿ. ಅದು ಎಷ್ಟು ಜನಕ್ಕೆ ಮನೆಗೆ ಸಾಧ್ಯ? ದೊಡ್ಡ ಮನೆಗಾದರೆ ಆಗೋದೇ ಇಲ್ಲ. ಚಿಕ್ಕ ಚಿಕ್ಕ ಮನೆಗಂತೂ ಮುಚ್ಚೇ ಹೋಗಿರುತ್ತೆ. ಆ ದೊಡ್ಡ ಮನೆ ದೊಡ್ಡ ಜಾಗ ನಿವೇಶನ ಇಟ್ಕೊಂಡಿದ್ರು ಸಹ ಕೆಲವರು ಮಾಡಿಸ್ಕೊಂಡಿರಲ್ಲ. ನಮ್ಗೆ ಯಾಕ್ರಿ ಬೇಕಾರೋ ತೊಟ್ಟಿ ಮನೆ, ಅಯ್ಯೋ ಜಾಗ ವೇಸ್ಟ್ ಆಗುತ್ತೆ ಅನ್ನೋರು. ಆದರೆ ಅದರಲ್ಲೂ ಒಂದು ಒಳ್ಳೆ ಬ್ಯೂಟಿ, ಮಳೆ ಬರ್ತಾ ಇರೋದು ಹೊರಗಡೆ ಒಳಗಡೆ ಕಾಣಬೇಕು. ಅದನ್ನು ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಕೆತ್ತಿಟ್ರು ಅಂದರೆ, ಮಹಾರಾಜರ ಆಸ್ಥಾನದಲ್ಲಿ ಆ ಕಾಲದಲ್ಲಿ ಇವರು ಹೊರಗಡೆಯಿಂದ ಓಡಾಡ್ಕೊಂಬರೋರು ಮಹಾರಾಜರು. ಯಾರೋ ರಾಜ ಮಹಾರಾಜರು. ಆವಾಗ ವಿಶ್ವಕರ್ಮ ಹೇಳ್ತಾರಂತೆ, ಈ ಭೂಮಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಒಳ್ಳೆ ವಿಶೇಷ ಒಂದು ಅನುಗುಣ ನನ್ನ ಹತ್ರ ಇದ್ದಾಗ, ನಿಮ್ಮಲ್ಲೂ ಒಂದು ರಾಜ್ ಮಹಲ್ನ ಕಟ್ಕೊಂಡಾಗ ಆ ರಾಜ್ ಮಹಲ್ಗೆ ಸೂರ್ಯಚಂದ್ರ ಯಾವತ್ತು ಬೀಳ್ತಾ ಇದ್ರೆ ರಾಜ್ಯ ಸುಭಿಕ್ಷ, ಮಹಾರಾಜ ಸುಭಿಕ್ಷೆ, ತದನಂತರ ಪ್ರಜೆ ಸುಭಿಕ್ಷೆ. ರಾಜ ಚೆನ್ನಾಗಿದ್ರೆ ಪ್ರಜೆ ಚೆನ್ನಾಗಿರ್ತಾರೆ. ಅದಕ್ಕೆ ಅವನೇನು ಮಾಡೋನು, ಆ ವಿಶೇಷವಾಗಿರ್ತಕ್ಕಂಥ ಪ್ರಜಾರಾಜ್ಯವನ್ನು ನಡೆಸಬೇಕು. ಅದನ್ನು ಇವತ್ತವರೆಗೂ ಎಷ್ಟೋ ಜನ ನಾಟಕೋಟ ಚೆಟ್ಟಿಯಾರ ಮನೆಯಲ್ಲಿ ಮಾಡ್ತಾ ಇದ್ದಾರೆ, ನಡೆಸ್ಕೊಂಬರ್ತಿದ್ದಾರೆ. ಆಂಧ್ರ ಪ್ರಾಂತದಲ್ಲಿ ಕೆಲವ್ರ ಮನೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಲವರು ಈ ದಕ್ಷಿಣ ಕನ್ನಡದ ಭಾಗ ಕೆಲವ್ರ ಮನೆ, ಇನ್ನು ಕೆಲವರು ಒಂದಷ್ಟು ಜನ ಎಲ್ಲ ಏನು ಮಾಡ್ಯಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲೇ ಇರತಕ್ಕಂಥ ಕೆಲವರು ಆಂಧ್ರ, ತಮಿಳು, ಕನ್ನಡ ಎಲ್ಲ ಸೇರಿಕೊಂಡು ಮಲ್ಗಿಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರಲ್ಲ, ಈ ಕಲ್ಸ್ ಮೇಲೆ ಹೋಗೋ ಥರ ಅಂಥ ಜನಗಳನ್ನು ಹಳೇ ಜಾಗಗಳು, ಈಗ ಬೆಂಗಳೂರಲ್ಲಿ ಹಳೆ ಜಾಗಗಳು, ಮೈಸೂರಲ್ಲಿ ಹಳೆ ಜಾಗಗಳು, ಹಳೆ ಮೈಸೂರು ಅಂತ ಕರೆಯಲ್ವ, ಹಳೆ ಹುಬ್ಳಿಯಿಂದ ಆ ಥರ ಜಾಗಗಳಲ್ಲಿ ಈ ಹಳೆ ಮನೆಗಳು ಮಾಳಿಗೆಗಳು ಇವತ್ತು ಉಳಿಸ್ಕೊಂಡಿದ್ದಾರೆ.
ಭಾಳ ಚೆನ್ನಾಗಿದೆ ಕಣ್ರಿ ಅಂತ. ಚಾಮರಾಜನಗರದಲ್ಲಿ ನೀವು ಹೋಗಿ ನೋಡಬೇಕು ಎಂಥ ಮನೆಗಳು. ಆ ಮನೆಗಳೆಲ್ಲ ನೋಡ್ತಾ ಇದ್ದರೆ ರೋಡೂ ಎಷ್ಟು ಅಲಂಕಾರವಾಗಿರ್ತಿತ್ತು. ಈ ಅಲಂಕಾರಗಳನ್ನ ಇವತ್ತಿನ ದಿವಸ ಫ್ಯಾಷನ್ನಾಗಿ ಮಾಡ್ಕೊಂಡ್ರು ಜನಗಳನ್ನ. ಏನಂತ ಇಂಟೀರಿಯರ್ ಡೆಕೋರೇಷನ್, ಹೊರಗಡೆ ಡೆಕೋರೇಷನ್ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾ ಹೋದರು. ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ವಿಶ್ವಕರ್ಮನ್ನ ನೆನೆಸ್ಕೊಳ್ಳದೆ ಹೋಗಲಿ, ಪ್ರತಿದಿನ ಆ ವಿಚಾರವನ್ನು, ಪ್ರತಿದಿನ ಆ ಕಲೆಯನ್ನು, ಪ್ರತಿದಿನ ನಾವುಗಳು ಅನುಭವಿಸೋದು ಪ್ರತ್ಯೇಕವಾಗಿ ನಡೀತಾನೇ ಇದೆ. ಇವತ್ತು ದಿವಸ ಸ್ನಾನ ಮಾಡೋದ್ರಿಂದ ಹಿಡಿದು ಬೆಳಗ್ಗೆ ಎದ್ದು ಪೂರ್ತಿಯಾಗಿ ಎಲ್ಲಿ ಹೋಗಿ ಎಲ್ಲಿ ಬಂದು ಕೆಲಸ ಕಾರ್ಯಗಳನ್ನ ಮುಗಿಸಿ ಮನೆಯಲ್ಲಿ ಬಂದು ನಿದ್ರಾವಸ್ಥೆಗೆ ಮತ್ತೆ ಕೆಲಸ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಎಲ್ಲ ಕಚೇರಿಗಳಿಂದ ಹಿಡಿದು, ಮನೆಗಳಿಂದ ಹಿಡಿದು, ದೇವರ ಪೂಜೆ ಪುರಸ್ಕಾರಗಳಿಂದ ಸರ್ವ ಕೈಂಕರ್ಯ ಹಿಡಿದು, ಊಟ ಉಪಚಾರಗಳಿಂದ ಹಿಡಿದು, ಅಡುಗೆ ಮನೆ ಶಾಲೆಗಳಿಂದ ಹಿಡಿದು ಎಲ್ಲವನ್ನೂ ನೋಡಿದ್ರೆ ವಿಶ್ವಕರ್ಮನ ನೆನೆಸ್ಕೊತಾನೇ ಇರಬೇಕು ಅಂತ. ಇದಕ್ಕೆ ನಾವುಗಳು ಇವತ್ತಿನ ದಿವಸ ವಿಶ್ವಕರ್ಮನ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ. ಆದರೆ ಜಗತ್ತಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರಗಳೇ. ಆದರೂ ಸಹ ಇವತ್ತು ಆ ಶಿವಂ ವಾಸ್ತುವಲ್ಲಿ ಏನು ಹೇಳ್ತೀವಿ, ಮನೆಯಲ್ಲಿ ಹೆಂಗಸರು ಪೂಜೆ ಪುನಸ್ಕಾರವನ್ನು ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ಎಲ್ಲ ಶುಚಿರ್ಭೂತವಾಗಬೇಕು. ಏನು ಹೇಳುತ್ತೆ ಅಂದರೆ, ನಿಮ್ಮ ಸಕಲ ಕಾರ್ಯ ಇಷ್ಟಾರ್ಥ ಸಿದ್ಧಿಗಳನ್ನು ಪಡಿಬೇಕು ಅಂದರೆ ವಿಶ್ವಕರ್ಮ ವ್ರತ ಅಂತಿದೆ. ಆ ವ್ರತವನ್ನು ನಿಮ್ಗೆ ಹೇಳ್ತೀನಿ, ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಈ ವ್ರತಾಚರಣೆಯನ್ನು ಯಾರು ಮಾಡ್ತಾರೆ, ಯಾರು ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ, ನಿಮ್ಮ ಮನೆ ಅತಿ ಶೀಘ್ರದಲ್ಲಿ ಕಾರ್ಯಂ ಲಭ್ಯತೆ. ಏನು ಹೇಳುತ್ತೆ, ಶೀಘ್ರಮೇವ ಕಾರ್ಯಂ ಲಭ್ಯತೆ, ಆಶೀರ್ವಾದ ಮಾಡ್ತಾರೆ. ಶೀಘ್ರವೆಂದರೆ ಅರ್ಜೆಂಟ್. ಫಾಸ್ಟ್ ಫುಡ್ ಅಲ್ವಾ, ಊಟ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬ ಮನುಷ್ಯ ಕೆಲವರು ಎಲೆ ಹಾಕಿ ಊಟ ಬಿಡಿಸ್ತಾರೆ. ಏನ್ರಿ ಇಷ್ಟು ನಿಧಾನಕ್ಕೆ ಬಿಡಿಸ್ತಾರೆ, ಸೊ ಬೇಗ ಸರಿ ಆಯ್ತು, ಅವಾಗ ಹೋಟ್ಲ್ ಏನಾಯಿತು, ಫಾಸ್ಟ್ ಫುಡ್ ಆಯಿತು. ಹಾಗೆ ಪ್ರತಿಯೊಬ್ಬನಿಗೂ ಎಲ್ಲಾನು ಪಕ್ಕ ಟಕ ತಗೊಳ್ಬೇಕು. ಹಿಂಗೆ ದೇವ್ರು ನಮಸ್ಕಾರ ಮಾಡಿದ ತಕ್ಷಣ ಮಾಡಬೇಕು. ಅಂಥ ದೇವ್ರುಗಳು ಇರೋದ್ರಲ್ಲಿ ಮೊದಲನೇದಾಗಿ ವಿಶ್ವಕರ್ಮ. ತಕ್ಷಣ ಮಾತ್ರೇಣ ಶೀಘ್ರಂ ಕಾರ್ಯಂ ಲಭ್ಯತೆ. ಆ ವ್ರತಗಳನ್ನು ಹೇಗೆ ಪೂಜೆ ಪುನಸ್ಕಾರ ಅಂತ ಸಂಕ್ಷಿಪ್ತವಾಗಿ ದಿವ್ಯ ಮುಖಾಂತರ ಹೇಳ್ತೀನಿ. ಪರಿವರ್ತನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಅನುಗ್ರಹ ಸಿಗುತ್ತೆ. ಆದರೆ ಈ ಶಿವಂ ವಾಸ್ತುವಲ್ಲಿ ಇವತ್ತೊಂದು ಮುಖ್ಯವಾದ ವಿಚಾರ. ವಿಶ್ವಕರ್ಮನ ನೀವೇನು ಮಾಡ್ಬೋದು, ಪ್ರತಿ ಶನಿವಾರದ ದಿವಸ, ಪ್ರತಿ ಸೋಮವಾರದ ದಿವಸ, ಪ್ರತಿ ಬುಧವಾರದ ದಿವಸ, ಪ್ರತಿ ಗುರುವಾರದ ದಿವಸ, ಯಾವತ್ತೂ ಸೋಮವಾರ ಈಶ್ವರನ ಸಮಾನ ಅಂತ ಹೇಳ್ತೀವಿ, ಬುಧವಾರ ಮಹಾವಿಷ್ಣು ಸಮಾನ ಅಂತೀವಿ, ಶನಿವಾರ ಕರ್ಮ ಸಮಾನ, ಕರ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಅಂತೀವಿ. ಅದೇ ರೀತಿ ಗುರು ಸಮಾನ ಆಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಬುಧ ಗುರು ಎರಡೂ ಸೇರಿದಾಗ ಹಂಸಯೋಗ. ಆ ಹಂಸಯೋಗವನ್ನು ಸೃಷ್ಟಿ ಮಾಡೋನೇ ಯಾರೋ, ವಿಶ್ವಕರ್ಮ. ಅದಕ್ಕೆ ನೀವುಗಳು ನಿಮ್ಮ ಮನೆಯಲ್ಲಿ ಇಂಥ ದಿವಸಗಳಲ್ಲಿ ಪೂಜೆ ಪುನಸ್ಕಾರಗಳು ಅಂದರೆ ಅವ್ರ ಮನೆ ಜನಾಂಗಗಳಲ್ಲದೆ ಎಲ್ಲರೂ ಪೂಜೆ ಪುನಸ್ಕಾರಗಳನ್ನು ಮಾಡೋ ಸದಾವಕಾಶ ಭಗವಂತನಲ್ಲಿ ಖಂಡಿತವಾಗ್ಲೂ ಕೊಡ್ತಾನೆ. ಆ ಕೊಡೋ ಅವಕಾಶವನ್ನು ಸೋಮವಾರದಲ್ಲಿ, ಬುಧವಾರದಲ್ಲಿ, ಗುರುವಾರದಲ್ಲಿ, ಶನಿವಾರ ಮಾಡಿಕೊಂಡ್ರೆ ಸ್ಥಿರವಾಗಿ ಮನೆಯನ್ನು ಕಟ್ಟಬೇಕಾದ್ರೆ ವಿಶ್ವಕರ್ಮನ ನೆನೆಸ್ಕೋಬೇಕು. ಇವತ್ತು ನೋಡಿ, ಒಂದು ಮನೆ ಕಟ್ತೀರಾ ಅಂತ ಇಟ್ಕೊಳ್ಳೋಣ, ಗುದ್ಲಿ ಪೂಜೆ ಮಾಡ್ತೀವಿ. ಗುದ್ಲಿ ಪೂಜೆ ಮಾಡಿದ ತಕ್ಷಣ ಏನು ಮಾಡ್ತೀವಿ ಗೊತ್ತಾ, ಫಸ್ಟು ಆ ಗಾರೆ ಕೆಲಸವನ್ನು ಕರಿತೀವಿ. ಬರಪ್ಪ ಇಲ್ಲಿ ತೊಗೊಳ್ಳಿ, ಹಣ್ಣು ಹಂಪಲೆಲ್ಲ ಕೊಟ್ಟು ಅವನಿಗೆ ಒಂದು ಸ್ವಲ್ಪ ನಮಸ್ಕಾರ ಮಾಡಿ, ಇವತ್ತು ನಿನ್ನ ಮನೆಗೆ ನಾನು ಒಪ್ಪಿಸ್ತಾ ಇದ್ದೀನಿ, ನನ್ನ ಮನೇಲಿ ಗುದ್ಲಿ ಪೂಜೆ ಮಾಡಿದ್ಮೇಲೆ ನಿನಗೆ ಫಸ್ಟ್ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಈ ಮನೆನ ಪೂರ್ತಿಯಾಗಿ ನೆರವೇರಿಸ್ಕೊಡಪ್ಪ. ನೋಡಿ, ಅವನು ಕೊಟ್ಟಬೇಕು. ಆ ಕಾರ್ಯ ಎಲ್ಲ ಮಾಡಿ ಮುಗಿಸಿದ ಮೇಲೆ ತದನಂತರ ಮತ್ತೆ ತಿರುಗಿ ಅದೇ ಗೌರವವನ್ನು ಅವನು ಸಲ್ಲಿಸಬೇಕು. ಅಂದರೆ ವಿಶ್ವಕರ್ಮನ ಆಚರಣೆ, ವಿಶ್ವಕರ್ಮನ ಪೂಜೆ ಪುನಸ್ಕಾರ ಅಷ್ಟು ಶ್ರೇಷ್ಠತೆ. ತದನಂತರ ಇವತ್ತಿನ ದಿವಸ ಮನೆಯಲ್ಲಿ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ವಿಗ್ರಹಗಳನ್ನು ಕೊಡಬೇಕು, ಮನೆಯವರು ಕೊಡ್ತಾರೆ, ಅಥವಾ ದೇವಸ್ಥಾನದಲ್ಲಿ ಟ್ರಸ್ಟಿಗಳೆಲ್ಲ ಒಂದು ವಿಗ್ರಹವನ್ನು ಮಾಡಿಸ್ಬೇಕು. ಫಸ್ಟ್ ಆಚಾರ್ಯನ ನಿಂತಾರೆ, ಕರೆದಾಗ ನೋಡಿ ಒಂದು ವಿಗ್ರಹ ಮಾಡಿಸ್ಬೇಕು, ಹಣ್ಣು ಹಂಪಲ ತೊಗೊಳ್ಳಿ, ಒಂದು ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಹೂ ಹಾಕಿ ವಿಶ್ವಕರ್ಮನ ವ್ರತವನ್ನು ಮಾಡಿಕೊಂಡು ಇವನ ಕೈಯಲ್ಲಿ ಒಳ್ಳೆ ಲೋಹ ಆಗಲಿ, ಆ ಕಣ್ಣು ಮೂಗು ಬಾಯೆಲ್ಲ ಭಾಳ ಚೆನ್ನಾಗಿ ಬರಲಿ. ಚೆನ್ನಾಗಿ ಮಾಡಬೇಕಪ್ಪ ನೀನು, ಅಷ್ಟ ಆಯ್ತಾ, ಫಸ್ಟ್ ಕ್ಲಾಸಾಗಿ ಮಾಡಿದ್ಮೇಲೆ ವ್ಯವಸ್ಥೆ. ಆಗೇನು ಮಾಡ್ತೀವಿ, ವಿಗ್ರಹ ಎಲ್ಲ ಪೂರ್ತಿ ಮಾಡಿ ಒಂದು ತಂದು ಕೊಟ್ಟ ಮೇಲೆ ಮತ್ತೆ ವಿಶ್ವಕರ್ಮನ ನೆನೆಸ್ಕೊಂಡು ಏನು ಹೇಳ್ತೀವಿ ಗೊತ್ತಾ, ವಿಗ್ರಹ ವಾಪಸ್ಕೊಂತೀವಲ್ಲ, ಚಿನ್ನದ ಸೂಜಿ, ಬೆಳ್ಳಿ ಸೂಜಿ, ಇದನ್ನು ಕಣ್ಣನ್ನು ಆವತ್ತು ತೆಗಿತಾರೆ, ದೃಷ್ಟಿಯನ್ನು ಕೊಡ್ತಾರೆ. ಆ ದೃಷ್ಟಿಯನ್ನು ಕೊಡಬೇಕಾದ್ರೆ ಎಷ್ಟು ವಿಶೇಷ ಅಂದರೆ, ವಿಗ್ರಹ ಸುಮ್ಮನೆ ವಿಗ್ರಹ ಆಗಿತ್ತು, ದೃಷ್ಟಿಯನ್ನು ಕೊಟ್ಟಾಗ ದೈವಶಕ್ತಿ ಬಂತು. ಅದಕ್ಕೆ ವಿಶ್ವಕರ್ಮನಿಗೇನು ಹೇಳ್ತಾನೆ, ದೇವರುಗಳನ್ನ ಕರ್ಕೊಂಬರೋದು ಭೂಲೋಕಕ್ಕೆ, ದೇವರುಗಳನ್ನ ಸೃಷ್ಟಿ ಮಾಡಿರೋ ವಿಚಾರಗಳು, ಅಥವಾ ದೇವರನ್ನ ಶಕ್ತಿಯುತವಾಗಿ ನಮ್ಮಗಳಿಗೆ ಮತ್ತೆ ಮನಸ್ಸಿಗೆ, ಮನೆಗೆ ಮುಟ್ಟೋ ಹಾಗೆ ಸೇರಿಸೋ ಅವಕಾಶ ಕೂಡ ಸಾಕ್ಷಾತ್ ವಿಶ್ವಕರ್ಮ ಮಾಡ್ತಾನೆ ಈ ಗೃಹ ನಿವಾಸದಲ್ಲಿ.